ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ ಏನು ನೋಡ್ಕೊಂಡು ಬರೋಣ ಬನ್ನಿ. ಡಿಕೆ ಸರ್ಕಾರಕ್ಕೆ ಸಿಗುತ್ತಾ ಸಿಹಿ ಸುದ್ದಿ. ದೇಶದ ಚುಕ್ಕಾಣಿ ಹಿಡಿಯುವಲ್ಲಿ ಮರೆತರ ಕರ್ನಾಟಕ. ರಾಜ್ಯದ ಕಡೆ ನಿರ್ಲಕ್ಷ್ಯ ಮಾಡುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯದಲ್ಲಿ ಮಂತ್ರಿಗಳ ಆಕಾಂಕ್ಷಿಗಳ ತಳಮಳ. ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ ಪಟ್ಟ? ಮೋದಿರನ್ನು ಸೋಲಿಸಲು ಹೋಗಿ ಕರ್ನಾಟಕ ಕಳೆದುಕೊಳ್ಳುತ್ತಾ ಕಾಂಗ್ರೆಸ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆಯ ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಯಾಕೆ ಮಾತು ಅಂತಂದ್ರೆ, ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ವಿಸ್ತರಣೆ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಾ ಇಲ್ಲ. ಹೆಂಗಾಗ್ತಾ ಇದೆ? ಗಣೇಶನ ಮದುವೆ ನಾಳೆ ನಾಡಿದ್ದು, ನಾಳೆ ನಾಡಿದ್ದು ಅಂತ ಹೋಗ್ತಾನೆ ಇದೆ. ಇವಾಗೇನಪ್ಪ, ಮಳೆಗಾಲದ ಅಧಿವೇಶನ ಚಾಲೂ ಆಗಿದೆ. ಮಳೆಗಾಲದ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಹಾಗೂ ಹೈಕಮಾಂಡ್ ಫುಲ್ ಬ್ಯುಸಿ. ಈ ಬ್ಯುಸಿ ಕ್ಷೇತ್ರದಲ್ಲಿ, ಈ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರು ಹೈಕಮಾಂಡ್ ಹತ್ರ ತಮ್ಮ ಒಂದು ಅರ್ಜಿಯನ್ನು ತಗೊಂಡು ಹೋದಾಗ, ತಮ್ಮ ಒಂದು ಏನಂತೀರ ನೀವು ಮಂತ್ರಿಗಳ ಪಟ್ಟಿಗಳನ್ನು ತಗೊಂಡು ಹೋದಾಗ ಅಲ್ಲಿ ಇವರನ್ನು ಒಂದು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಹಾರಿಕೆ ಮಾತುಗಳು, ಉಡಾಫೆಯ ಮಾತುಗಳು ಕೇಳಿಬರ್ತಾ ಇವೆ. ನಿರ್ಲಕ್ಷ್ಯ ನಿಜಕ್ಕೂ ಮಾಡುವಂತಹ ಅವಶ್ಯಕತೆ ಇದೆಯಾ? ನಿರ್ಲಕ್ಷ್ಯ ಮಾಡಲೇಬೇಕಾ? ಯಾಕೆ ಈ ಮಾತು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಅಂತಂತಂದರೆ, ಮತ್ತೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ಹಿಂದೆ ಇಂದಿರಾ ಗಾಂಧಿಯವರು ದೇಶದ ಎಲ್ಲ ಕಡೆ ಸೋತರೂ ಕೂಡ ಇಲ್ಲಿ ಚಿಕ್ಕಮಗಳೂರಲ್ಲಿ ಅವರನ್ನು ಆರಿಸಿ ಕಳಿಸಿದ್ದೇ ಇದೆ ಕರ್ನಾಟಕ. ದೇಶದ ಎಲ್ಲ ಕಡೆ ಕಾಂಗ್ರೆಸ್ ಸರ್ಕಾರ ಸೋತಾಗ, ಕಾಂಗ್ರೆಸ್ ಪತನವಾದಾಗ ಕೈ ಹಿಡಿದಿದೆ ಇದೆ ಕರ್ನಾಟಕ. ಬಟ್ ಕರ್ನಾಟಕದ ವಿಚಾರಕ್ಕೆ, ಕರ್ನಾಟಕದಲ್ಲಿ ಏನಾದರೂ ಡಿಸಿಷನ್ ತಗೋಬೇಕಂತ ಬಂದರೆ ಓಕೆನಾ, ಇವ್ರಿಗೆ ಟೈಮ್ ಇರಲ್ಲ, ಇವರಿಗೆ ಸಮಯ ಸಾಧಿಸಲ್ಲ. ಅದೇ ಇವಾಗ ತೆಲಂಗಾಣದ ಏನಾದರೂ ಸಮಸ್ಯೆ ಬರಲಿ, ಆಗಿಂದಾಗಲೇ ಹೋಗ್ಬಿಟ್ಟು ಅದನ್ನು ಸಾಲ್ವ್ ಮಾಡಿಬಿಟ್ಟು ಕಾಂಗ್ರೆಸ್ ಮತ್ತೆ ಅಲ್ಲಿ ಸ್ಟ್ಯಾಂಡ್ ಆಗಬೇಕು, ಹಾಗೆ ಹೀಗೆ ಮುಂಡಾಮೋಸ್ತು ಅಂತ ಮಾತಾಡ್ತಾರೆ. ಬಟ್ ಯಾವಾಗ ಕರ್ನಾಟಕದ ವಿಚಾರ ಬರುತ್ತೋ, ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕದಲ್ಲಿ ಮಿನಿಸ್ಟರ್ಗಳ ಕೊರತೆಯಿಂದ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ಸ್ಗಳಿಲ್ಲ, ಕೆಲಸಗಳು ಸ್ಟಾಪ್ ಆಗ್ತಾ ಇವೆ, ಸಾಕಷ್ಟು ಫಂಡ್ಗಳು ನಿಂತು ಹೋಗ್ಬಿಟ್ಟಿವೆ, ಕೆಲಸಗಳು ಪೂರ ರದ್ದಾಗಿ ಹೋಗ್ಬಿಟ್ಟವೆ. ಇದನ್ನೆಲ್ಲ ಎಚ್ಚರಿಕೆಯಲ್ಲಿ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ, ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ಪಾಪ ಮೇಲಿಂದ ಮೇಲೆ ಡಿ ಕೆ ಶಿವಕುಮಾರ್ ಆಯಿತು, ಸಿದ್ದರಾಮಯ್ಯನವರಾಯಿತು, ಆಮೇಲೆ ಸತೀಶ್ ಜಾರಕಿಹೊಳಿ ಸಾಹೇಬ್ರಾಯಿತು, ಜಿ ಪರಮೇಶ್ವರ್ ಅವರಾಯಿತು, ಹೌದಾ, ಸವದಿ ಅವರಾಯಿತು, ಹೋಗ್ತಾನೆ ಇರ್ತಾರೆ ದೆಹಲಿಗೆ. ಆದರೂ ಕೂಡ ಏನಾದರೂ ಅಲ್ಲಿ ಪರಿವರ್ತನೆ ಆಗ್ತಾ ಇದೆಯಾ? ದೇಶ ಚುಕ್ಕಾಣಿ ಹಿಡಿಯಕ್ಕೆ ಹೋಗಿ ನಮ್ಮ ಕರ್ನಾಟಕದ ಮೇಲೆ ಒಂದು ರೀತಿ ದುರ್ಲಕ್ಷ್ಯ ಮಾಡ್ತಾ ಇದ್ದಾರ. ಮೋದಿ ಅವರು ರೆಸಿಗ್ನೇಷನ್ ಕೊಡಬೇಕು, ಅಮಿತ್ ಶಾ ಅವರು ರೆಸಿಗ್ನೇಷನ್ ಕೊಡಬೇಕು. ಇವಾಗ ಇನ್ನೂ ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಆಗೈತೆ. ಅಂದರೆ ಮಕ್ಕಳ ಮೇಲೆ ಬ್ಯಾಲೆಟ್ ಗನ್ಸನ್ನು ಹಾರಿಸಿದ್ದಾರೆ, AK-47 ಹಿಡ್ಕೊಂಡು ನಿಂತಿದ್ದಾರೆ ಮಕ್ಕಳನ್ನ ಹೆದರ್ಸೋದಕ್ಕೆ, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ. ಇದಕ್ಕೆಲ್ಲ ಆರ್ಡರ್ ನೀಡಿರೋದೇ ಅಮಿತ್ ಶಾ ಅವರು ಅಂತ ಹೇಳಿ, ಅಮಿತ್ ಶಾ ಅವ್ರ ವಿರುದ್ಧವಾಗಿ ಜಂತರ್ ಮಂತರ್ನಲ್ಲಿ ಮತ್ತೆ ಇವಾಗ ಪ್ರೊಟೆಸ್ಟ್ ಕೊಡೋದೈತೆ. ಅಮಿತ್ ಶಾ ಮಸ್ಟ್ ಹ್ಯಾವ್ ಟು ರಿಸೈನ್ ಅಂತ ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಏನಂತೀರ ನೀವು, ಹಿಂದೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಿರೋದೇ ಕಾಂಗ್ರೆಸ್ಸು. ಆಮೇಲೆ ಚಂದ್ರಬಾಬು ನಾಯ್ಡು ಅವರನ್ನು ಹೊಡ್ಕೊಬೇಕು, ಹೌದಾ, ನಿತೀಶ್ ಕುಮಾರರನ್ನು ಹೊಡ್ಕೊಬೇಕು, ತಮ್ಮ ಒಂದು ಪಂಗಡಕ್ಕೆ ಸೇರಿಸ್ಕೊಬೇಕು, ಅವ್ರನ್ನ ಈ ಕಡೆ ಸೇರಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತವ್ರೆ. ಬಟ್ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಆಗಿದೆಯಾ ಕಾಂಗ್ರೆಸ್ಗೆ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂತಂದರೆ, ಯಾರು ನಮ್ಮವರು ಇರ್ತಾರೋ ಅವ್ರ ಮೇಲೇ ದುರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ ಹೋಲ್ ಓವರ್ ಇಂಡಿಯಾದಲ್ಲಿ, ಹಿಂದೆ ಇಂದಿರಾ ಗಾಂಧಿ ಸರ್ಕಾರದಲ್ಲೂ ಕೂಡ ಇಂದಿರಾ ಗಾಂಧಿಯರನ್ನು ಇಲ್ಲಿಂದ ಆರಿಸಿ ಕಳಿಸಿದ್ದೇ ಕರ್ನಾಟಕ, ಚಿಕ್ಕಮಗಳೂರಿಂದ ಆರಿಸಿ ಹೋಗ್ತಾರೆ. ಆವಾಗ ಕೂಡ ಕಾಂಗ್ರೆಸ್ಗೆ ಕರ್ನಾಟಕನೇ ಕೈ ಹಿಡಿತು. ಇವಾಗ ಕೂಡ ದೇಶದ ವಿವಿಧೆಲ್ಲೆಡೆ ಕಾಂಗ್ರೆಸ್ ಪತನವಾಗೋಗ್ಬಿಟ್ಟೈತೆ.
ಆದರೂ ಕೂಡ ಇಲ್ಲಿ ಕೈ ಹಿಡಿದಿದ್ದೇ ಕರ್ನಾಟಕ. ಮತ್ತು ಡಿ ಕೆ ಶಿ ಅವರ ಕಾಲ್ಗುಣನೋ ಏನೋ ಗೊತ್ತಿಲ್ಲ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ವಚನವನ್ನು ಸ್ವೀಕಾರ ಮಾಡಿದ್ರು ಆವಾಗಿಂದ ಕಾಂಗ್ರೆಸ್ಗೆ, ಅದು ಕೂಡ ನ್ಯಾಷನಲ್ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ದಿನ ಬಂದೈತೆ ಅನ್ನುವಂತಹ ಏನಂತೀರ ನೀವು ಜ್ಯೋತಿಷಿಗಳು ಕೂಡ ಮಾತಾಡ್ತವ್ರೆ. ಜ್ಯೋತಿಷಿಗಳು ಹೇಳ್ತಾರೆ, ಇಲ್ಲಪ್ಪ ಡಿ ಕೆ ಶಿವಕುಮಾರ್ ಅವರ ಕಾಲ್ಗುಣ ತುಂಬ ಸಖತ್ತೈತೆ, ಚೆನ್ನಾಗೈತೆ. ಡಿ ಕೆ ಶಿವಕುಮಾರ್ ಅವರು ಬಂದಾಗ್ಲಿಂದ ಕಾಂಗ್ರೆಸ್ಗೆ ಒಳ್ಳೆ ನಡೆ ಆಗ್ತೈತೆ, ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳಾಗ್ತಾ ಇವೆ. ಕಾಂಗ್ರೆಸ್ಸು ಮತ್ತೆ ಇನ್ನು ದೇಶದಾದ್ಯಂತ ಮತ್ತೆ ಕಾಂಗ್ರೆಸ್ ಆರಿಸ್ ಬರುತ್ತೆ. ಇಲ್ಲಪ್ಪ ಅಂತಂದರೆ ಇವಾಗಲೇ ಸರ್ಕಾರ ಮಾಡುತ್ತೆ, ಮೋದಿ ಸರ್ಕಾರ ಮುರಿದು ಹೋಗ್ಬಿಟ್ಟು ಮತ್ತೆ ಕಾಂಗ್ರೆಸ್ ಸರ್ಕಾರ ಏನು ಮಾತಾಡ್ತಾವ್ರಿ ಅದು ಮಾತುಗಳನ್ನು. ಇಷ್ಟೆಲ್ಲ ಇದ್ರೂ ಕೂಡ ಕಾಂಗ್ರೆಸ್ ಮೇಲೆ ದುರ್ಲಕ್ಷ್ಯ ಏಕೆ? ಅದು ಕೂಡ ಕರ್ನಾಟಕ ಕಾಂಗ್ರೆಸ್ ಮೇಲೆ ದುರ್ಲಕ್ಷ್ಯ ಏಕೆ? ಇಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇಲ್ಲ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಾ ಇಲ್ಲ. ಡ್ಯೂ ಟು ದ್ಯಾಟ್ ಮಿನಿಸ್ಟರ್ ಇಲ್ಲ ಅನ್ನುವಂತಹ ಒಂದೇ ಒಂದು ಮಾತು ಇಟ್ಕೊಂಡು ಕೆಲಸಗಳು ಆಗ್ತಾ ಇಲ್ಲ. ಬ್ಯೂರೋಕ್ರಾಟ್ಸ್ಗಳು ಹೇಳ್ತವ್ರೆ, ಮಿನಿಸ್ಟರ್ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ, ಮಿನಿಸ್ಟರ್ ಕಡೆಯಿಂದ ಫಂಡ್ಸ್ ಬಂದಿಲ್ಲ, ಹಾಗೆ ಹೀಗೆ, ಅದಕ್ಕೆ ನಾವು ಕೆಲಸ ಮಾಡೋದಿಲ್ಲ. ಬಿನ್ ಪಗಾರ್ ಫುಲ್ ಅಧಿಕಾರ ಅಂತ ನಾವು ಹೇಳ್ತೀವಿ. ಇವಾಗ ಹೆಂಗಾಗೈತೆ, ದಿನ ಜಾಂದೆ ಪಗಾರ ಅಂದೆ, ಆ ಒಂದು ವಿಚಾರವನ್ನು ಇಟ್ಕೊಂಡು ಕೆಲಸಗಾರರು ಕೂಡ ಕೆಲಸ ಮಾಡ್ತವ್ರೆ. ಎಷ್ಟು ದಿವಸ ಖಾಲಿ ಕೂಡ್ತಾರೆ, ಯಾವಾಗ ಫಂಡ್ ರಿಲೀಸ್ ಆಗುತ್ತೋ ಅವಾಗಲ್ವಾ ರೀ ಡ್ಯೂಟಿ ಮಾಡೋದು. ಪರ್ಟಿಕ್ಯುಲರ್ ಆಗಿ ಆ ಮಿನಿಸ್ಟ್ರಿಗೆ ಫಂಡ್ಸೇ ಇಲ್ಲ, ಆ ಮಿನಿಸ್ಟ್ರೇ ಇಲ್ಲ ಅಂತಂದರೆ ಫಂಡ್ಸ್ ಇಲ್ಲಿಂದ ತರ್ತಾರೆ. ಇದನ್ನೆಲ್ಲ ಮಾಡ್ತಾ ರಾಜ್ಯ ಸರ್ಕಾರದ ಒಂದು ಹಿನ್ನಡೆ ಆಗ್ತಾ ಇದೆಯಾ? ಕರ್ನಾಟಕದಲ್ಲಿ ಕರ್ನಾಟಕ ಜನತೆ ಕಾಂಗ್ರೆಸ್ ವಿರುದ್ಧ ಆಗ್ತಾ ಇತ್ತಾ? ಕೆಲಸಗಳು ಯಾವುದೇ ತಗೊಂಡು ಹೋಗ್ಲಿ, ಇವಾಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಫಂಡ್ಸೇ ಇಲ್ಲ. ಕೇಳಿದರೆ ಇನ್ನೂ ಅಪಾಯಿಂಟ್ಮೆಂಟ್ ಆಗಿಲ್ಲ, ಅದಾಗಿಲ್ಲ, ಇದಿಲ್ಲ, ಮೊಣ್ಣು ಮೊಸರು, ಫಂಡ್ಸ್ ರಿಲೀಸ್ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಏನೋ ತಲೆಗೆ ಮೂಗಿಗೆ ಬೆಣ್ಣೆ ಸವರಿ ಕಳಿಸ್ಬಿಡ್ತಾರೆ, ಮೂಸ್ತಾ ಹೋಗ್ಬಿಡಿಯಪ್ಪ ಅಂತ ಹೇಳಿ. ಇದನ್ನು ರಾಹುಲ್ ಗಾಂಧಿಯವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದೆ H16 ನ್ಯೂಸ್ ಜನರ ಪರವಾಗಿ. ಸರ್, ಹ್ಯಾವ್ ಯು ಟೇಕನ್ ಕರ್ನಾಟಕ ಆಸ್ ಏನಂತೀರ ನೀವು ಗ್ರಾಂಟೆಡ್? ಹ್ಯಾವ್ ಯು ಟೇಕನ್ ಕರ್ನಾಟಕ ಆಸ್ ಗ್ರಾಂಟೆಡ್? ಇಫ್ ಇಟ್ಸ್ ಎಸ್, ನೀವು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪು ಮಾಡೋಕ್ಕೆ ಹೋಗಬೇಡಿ. ಕರ್ನಾಟಕ ಜನತೆ ತುಂಬ ಶಾರ್ಪ್ ಇದ್ದಾರೆ. ಇಲ್ಲಿ ಅಂಧ ಭಕ್ತರಿಲ್ಲ, ಅಂಧರಾಗಿ ಯಾರನ್ನೂ ಕೂಡ ಫಾಲೋ ಮಾಡಲ್ಲ ನಮ್ಮ ಕರ್ನಾಟಕ ಜನತೆ. ಸ್ವಲ್ಪ ಕೆಲಸ ಏನಾದರೂ ಮಿಸ್ಟೇಕ್ ಆಗಿ ಕಂಡು ಬರ್ತಂತಂದರೆ ನೇರ ಕಿಕ್ಔಟ್ ಮಾಡುವಂತಹ ಜನತೆ ನಮ್ಮದು ಕರ್ನಾಟಕದ ಜನತೆ. ಸೊ ಆ ಒಂದು ಕಾರಣಕ್ಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ, ಕ್ಯಾಬಿನೆಟ್ ವಿಸ್ತರಣೆ ಮಾಡಿ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿ. ಭಾಳ ಜಾಸ್ತಿ ಸಮಯ ತಗೊಳ್ಳಲ್ಲ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಏನಿಲ್ಲಪ್ಪ ಅಂತಂದ್ರೂ ಒಂದು ಅರ್ಧ ಗಂಟೆ ಇಲ್ಲಾಂದರೆ 1 ಗಂಟೆ ಒಳಗಾಗೇನೆ. ಮತ್ತು ಇನ್ನೂ ಒಂದೇನಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೂ ಒಂದು ಮಾತು ಹೇಳ್ತಾ ಇದೆ. ಏನಂದ್ರೆ ನೀವು ಅನುಭವಸ್ಥರ ಜೊತೆಗೆ ಹೊಸ ಪೀಳಿಗೆಯನ್ನು ಜೋಡಿಸಿಬಿಟ್ಟು ಸರ್ಕಾರ ಮಾಡಬೇಕು. ಅಂದರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಬೇಕು, 40-60 ರೇಷಿಯೋದಲ್ಲಿ ಹೋಗಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಕಾದು ನೋಡೋಣ. ಏನಕ್ಕಂತಂದರೆ ಲಕ್ಷ್ಮಣ ಸವದಿಯವರು ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ. ಬರೋ ರವಿವಾರ ಸೋಮವಾರ ಮತ್ತೆ ದೆಹಲಿಗೆ ಹೋಗ್ತೀವಿ. ದೆಹಲಿಗೆ ಹೋದ ತಕ್ಷಣ ಅಲ್ಲಿ ಏನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕುರಿತಾಗಿ ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೋ ಅದ್ರ ಮೇಲೆ ನಿರ್ಧಾರಗಳು ಫೈನಲ್ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಸೊ ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.